ನನ್ನ ಹೆಸರು ಬಂದ್ಬಿಟ್ಟು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಉಪಾಧ್ಯಕ್ಷರು ಜೆ ಇ ಮಂಜುನಾಥ್ ಅಂತ. ಇವತ್ತಿನ ಉದ್ದೇಶ ಏನಂತಂತಂದರೆ, ನಾವು ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ STP ಮತ್ತು TSP ಹಣ ತುಂಬ ಪೋಲಾಗ್ತಾ ಇದೆ. ಸರ್ಕಾರ ಅಂದರೆ ನಮ್ಮ ಹಣನ, ದಲಿತರ ಹಣನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಗ್ಯಾರಂಟಿ ಯೋಜನೆಗಳಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ನಮ್ಮ ಹಣ ಅಂದರೆ ದಲಿತರ ಹಣ. ದಯವಿಟ್ಟು ಈ ಸರ್ಕಾರ ಎಚ್ಚೆತ್ಕೊಂಡು STP TSP ಹಣನ ಏನಿದೆ ನಮ್ಮ ಒಂದು ಸಮುದಾಯಕ್ಕೆ ಅದು ಏನು ಸೇರಬೇಕಂತಂದರೆ ನಮ್ಮ ಹಾಸ್ಟೆಲ್ಗಳಿರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಿರ್ಬೋದು, ಅಥವಾ SC ST ಸಮುದಾಯದ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿರುತ್ತೆ ಅಂಥವ್ಗೆ ಸೇರಬೇಕಾಗಿರುವಂಥದ್ದು. ಹೀಗೆ STP TSP ಹಣ ಏನಿದೆ ನಮ್ಮ ದಲಿತ ಸಮುದಾಯಕ್ಕೆ ಸೇರಬೇಕೇ ಹೊರತು ಬೇರೆ ಯಾವುದಕ್ಕೂ ಅದು ದುರುಪಯೋಗ ಆಗಬಾರ್ದು ಅಂತಂದ್ಬಿಟ್ಟು ನಾವು ಇವತ್ತು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ಏನಂದರೆ ನಮ್ಮ ಒಂದು ಏನು ಕಾನ್ಸೆಪ್ಟ್, ಒಂದೊಂದು ಕಾನ್ಸೆಪ್ಟ್ ಯಾವ ರೀತಿ ಇದೆ ಅಂತಂದರೆ, ಈ ಒಂದು ರಾಜ್ಯದಲ್ಲಿ ಏನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಸರ್ಕಾರ ಏನು ಮಾಡಬೇಕು ಅಂತಂತಂದರೆ, ಈ ಒಂದು ರಾಜ್ಯದಲ್ಲಿ ಅಂತಂದರೆ ಬೆಂಗಳೂರು ಒಂದು ಇದು ಏನು ಬರುತ್ತೆ, ಬೆಂಗಳೂರಿನಲ್ಲಿ ಒಂದು ದೊಡ್ಡದಾದಂಥ ಅಂಬೇಡ್ಕರ್ ಪ್ರತಿಮೆ ಮಾಡಬೇಕು. ಅಂಥದಕ್ಕೂ ಯೂಸ್ ಮಾಡ್ಕೊಳ್ಳಿ. ಅಂಬೇಡ್ಕರ್ ಪ್ರತಿಮೆ ಮಾಡಲಿ, ಸಂತೋಷ. ಅವರು ಆಲ್ರೆಡಿ ನಮ್ಮ ಏನು ಅಹಿಂದ ನಾಯಕರು ಅಂತಂತ ಏನು ಹೇಳ್ಕೊಳ್ತಾರ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಅವರು ಈ ಅಂಬೇಡ್ಕರ್ ಒಂದು ಏನು ಸ್ಟ್ಯಾಚ್ ಮಾಡೋದಕ್ಕೆ ಮಾಡಲಿ. ಅದೇ ರೀತಿ ಏನು ಗೊತ್ತಾ, ಅಂಬೇಡ್ಕರ್ ಭವನ ಆಗಲಿ ಬೆಂಗಳೂರಲ್ಲಿ. ಅದೇ ರೀತಿ ಏನಂತಂತಂದರೆ, ಈ ಒಂದು ರಾಜ್ಯದಲ್ಲಿ ಸುಮಾರು ಏನು ಗೊತ್ತಾ, ನಮ್ಮ ಏನು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರು ಏನಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಂದರೆ ದಲಿತ CM ಆಗಬೇಕು. ಯಾಕೆ ಆಗ್ತಲ್ಲ? ದಯವಿಟ್ಟು ಏನಂತಂತಂದರೆ, ನಮ್ಮ ಈ ಒಂದು ರಾಜ್ಯದಲ್ಲಿ ಒಂದು ಬಾರಿ ಅವ್ರಿಗೆ ಅವಕಾಶ ಕೊಡಿ, ಸಮುದಾಯಕ್ಕೆ, ನಮ್ಮ ದಲಿತ ಸಮುದಾಯಕ್ಕೆ ಅವಕಾಶ ಕೊಡಿ. ಏನಂತಂತಂದರೆ, ಎಷ್ಟೋ ಜನ ಸೀನಿಯರ್ಸ್ ಇದ್ದಾರೆ. ದಯವಿಟ್ಟು ನೀವು ಮಾಡಿದ್ದೀರ, ಒಂದು 7 ವರ್ಷ ಮಾಡಿದ್ದೀರ ಅಂತಂತಂದರೆ DK ಶಿವಕುಮಾರ್ಗೂ 1 ವರ್ಷ ಕೊಡಿ. ನಮ್ಮ ಸಮುದಾಯದ ಒಬ್ಬರನ್ನ CM ಮಾಡಿ. ಈಗ ಬೇರೆ ದೇಶದಲ್ಲಿ ಏನು ಬೇರೆ ರಾಜ್ಯದಲ್ಲಿ ತಗೊಂಡ್ರೆ, ಈಗ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅಕ್ಕ ಅವರು DSP ಇಂದ CM. ಅದೇ ರೀತಿ ಕೂಡ ಇಲ್ಲಿ ಒಂದು ದಲಿತ CMಗೆ ಅವಕಾಶ ಮಾಡಿಕೊಡ್ಬೇಕಂತ 1 ವರ್ಷ ಆದರೂ ಮಾಡಿಕೊಡಿ ಅಂತಂತ ನಿಮ್ಮ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್. ಎಲ್ಲಿಯ ತನಕ ಹೋರಾಟ? ಬೇಕೇ ಬೇಕು. ಯಾರೇ ಬರಲಿ, ಏನೇ ಬರಲಿ, ಪೊಲೀಸ್ ಬರಲಿ, ತುಪಾಕಿ ಬರಲಿ, ಬೇಕೇ ಬೇಕು. ಅಂಬೇಡ್ಕರ್ ಸಾಮಾನ್ಯ ಹೋರಾಟಕ್ಕೆ ಆಗಲೇಬೇಕು. ಬೇಕೇ ಬೇಕು. ಅಂಬೇಡ್ಕರ್ ಸಾಮಾನ್ಯ ಸೇನೆ ಹೋರಾಟಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಕ್ರಾಂತಿಗೀತೆಯ ರೋರಿಗಳಾಗಿರುವಂಥ ರಾಜ್ಯ ಉಪಾಧ್ಯಕ್ಷರು ಮಂಜುನಾಥ್ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಮತ್ತು ಹೋರಾಟದ ವಿಸ್ತಾರವನ್ನು ಮಾತಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಜೈ ಭೀಮ್. ಮಾತಾಡಿ. ಜೈ 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 ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹೋರಾಟಕ್ಕೆ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹೋರಾಟಕ್ಕೆ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಗೆ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಗೆ. ಬೇಕೇ ಬೇಕು.
ಕೋದಂಡರಾಮಣ್ಣ ಅವರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜೈ ಭೀಮ್. ಈ ದಿನ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ರಾಜ್ಯ ಸಮಿತಿಯ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಏನು ನಮ್ಮ ಮೂಲ ಉದ್ದೇಶ ಏನಂತಂದ್ರೆ ಈ ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು, ಮತ್ತೆ ನಮ್ಮ SCP TSP ಹಣನ ದುರುಪಯೋಗ ಆಗ್ತಾ ಇದೆ, ಅದನ್ನ ನಮಗೆ ಕೊಡಿ ಸ್ವಾಮಿ ಅಂತಂತ ನಾವು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಏನು SCP TSP ಹಣನ ಯಾವ ರೀತಿ ಪೋಲ್ ಮಾಡ್ತಾ ಇದ್ದಾರೆ ಸರ್ಕಾರ ಅಂದ್ರೆ, ಇಡೀ ರಾಜ್ಯದಲ್ಲಿ ಈ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ನಮ್ಮ SC ST ಸಮುದಾಯಕ್ಕೆ ಒಂದು ಮೀಸಲಂತ ಇಷ್ಟು ಅಮೌಂಟ್ ಅಂತ ಇಟ್ಟಿರ್ತಾರೆ. ಆ ಹಣನ ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ನಮಗೆ ಕೊಟ್ಟಿರುವಂತ ಹಣ ನಮ್ಗೆ ಬೇಕು ಅಂದ್ರೆ ನಮ್ಮ ಸಮುದಾಯದ ಯಾವುದೇ ಒಂದು ಕಾರ್ಯಗಳಾಗ್ಲಿ ಅಂತಂದ್ರೆ ವಸತಿ ನಿಲಯಗಳಿರ್ಬೋದು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ ಆ ಒಂದು ಹಣ ನಮ್ಮ ಸಮುದಾಯಕ್ಕೆ ಸೇರಬೇಕು. ನೀವು ಯಾವುದೋ ಗ್ಯಾರಂಟಿಗಳಿಗೆ ನೀವು ಆ ಹಣನ ನೀವು ಕೊಟ್ರೆ ಅದು ನಮಗೆ ದ್ರೋಹ ಬಗ್ದಂಗೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮಗೆ ನಾವು ನಮ್ಮ SCP TSP ಹಣ ಏನಿದೆ ದಯವಿಟ್ಟು ನಮಗೆ ಕೊಡಿ, ಬೇರೆ ನೀವು ಯಾವುದಕ್ಕೂ ನೀವು ಉನ್ನರ್ಜಿತ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ದಯವಿಟ್ಟು ನಮಗೆ ಕೊಡಿ ಅಂತಂದ್ಬಿಟ್ಟು ನಾವು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನ್ ಪ್ರತಿಭಟನೆ ಅಂದ್ರೆ ಖಾಲಿ ಡಬ್ಬ ಪ್ರತಿಭಟನೆ ಅಂತ ಮಾಡ್ತಾ ಇದ್ದೀವಿ. ಈ SCP TSP ಹಣ ಯಾವ ರೀತಿ ಪೋಲಾಗ್ತದೆ ಅಂತಂದ್ರೆ, ಈಗ ಯಾವ ರೀತಿ ನಮ್ಗೆ ಅದು ಅನುಕೂಲ ಆಗ್ಬೇಕಂತಂದ್ರೆ, ಇದು ನಮ್ಮ ಸಮುದಾಯದ ಮಕ್ಕಳಿಗಾಗ್ಲಿ, ಎಜುಕೇಶನ್ಗಾಗ್ಲಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಾಗ್ಲಿ, ಅಥವಾ ಒಂದು ಏನು ಈ ರಾಜ್ಯದಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆ ಆಗ್ಬೇಕು, ಈ ಬೆಂಗಳೂರಲ್ಲಿ ಆಗ್ಬೇಕು ಅಂತ ಭರವಸೆ ಕೊಟ್ರಿ, ಆದ್ರೆ ಅದು ಸದುಪಾಯ ಆಗಿಲ್ಲ. ದಯವಿಟ್ಟು ಎತ್ತರವಾದಂತ ಒಂದು ಅಂಬೇಡ್ಕರ್ ಪ್ರತಿಮೆ ಇಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏನು ವಿಮಾನ ನಿಲ್ದಾಣದಲ್ಲಿ ನೀವು ಮಾಡ್ಬೇಕಂತ ಭರವಸೆ ಕೊಟ್ರಿ, ಅದು ಊರ್ಜಿತ ಆಗಿಲ್ಲ. ಯಾಕೆ ಸ್ವಾಮಿ? ನಾವು ಬಡವರು, ದಲಿತರು, SC ST ಸಮುದಾಯ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ತನ್ನದಾದಂತ ಕೊಡುಗೆ ಕೊಟ್ಟಿದ್ದಾರೆ ಸ್ವಾಮಿ. ದಯವಿಟ್ಟು ಈ ಒಂದು ಬೆಂಗಳೂರಲ್ಲಿ ಅತಿ ಎತ್ತರವಾದಂತ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಲೇಬೇಕು ಸ್ವಾಮಿ, ಮಾಡ್ಕೊಡಿ ದಯವಿಟ್ಟು, ದಯವಿಟ್ಟು ಮಾಡ್ಕೊಡಿ ಅಂಬೇಡ್ಕರ್ ಸ್ಟ್ಯಾಚ್ಯೂ. ಅರ್ಥ ಆಯ್ತಾ? ಅದರ ಜೊತೆಗೆ ಏನಂತಂದ್ರೆ ದಲಿತ CM ಆಗ್ಬೇಕು ಸ್ವಾಮಿ. ಈ ನೋಡಿ, ಈಗ ಈ ರಾಜ್ಯದಲ್ಲಿ ನೀವು ಮೊನ್ನೆ ಒಂದು ಖುಷಿಯಿಂದ ಒಂದು ಸಮಾರಂಭನ ಆಚರಿಸ್ಕೊಂಡ್ರಿ ಸಾಹೇಬ್ರೆ. ಏನಂತಂದ್ರೆ ನಾವು ದೇವರಾಜ ಅರಸು ಅವರ ಒಂದು ಇದನ್ನ ನಾವು ಮೀರಿಸಿದ್ವಿ ಅಂತಂದ್ಬಿಟ್ಟು ಏನು 7 ವರ್ಷ 7 ತಿಂಗಳು ಮತ್ತೆ 20 ದಿನ ನಾನು CM ಆಗಿದ್ದೀನಿ ಅಂತ ಅವರ ಒಂದು ಗಿನ್ನಿಸ್ ದಾಖಲೆ ನಾವು ಮೀರಿಸಿದ್ರಿ, ಸಂತೋಷ ನಮಗೆ. ಆದ್ರೆ ನಾವು ದಲಿತರು, ನಮಗೂ ಒಬ್ಬರಿಗೆ ಅನುಕೂಲ ಕೊಡಿ. 5 ವರ್ಷ ಇದೆ, ದಯವಿಟ್ಟು ನೀವು ಆಗಿ DK ಶಿವಕುಮಾರ್ಗೂ ಕೊಡಿ ಸ್ವಾಮಿ, 1 ವರ್ಷ DK ಶಿವಕುಮಾರ್ ಕೊಡಿ, ನಮ್ಮ ಸಮುದಾಯಕ್ಕೆ 1 ವರ್ಷ ಕೊಡಿ ಸ್ವಾಮಿ ದಯವಿಟ್ಟು. ನಾವು ಏನ್ ಗೊತ್ತಾ, ಅಟ್ಲೀಸ್ಟ್ 1 ವರ್ಷ ಕೊಟ್ಟರೆ ನಾವು ಖುಷಿಯಿಂದ ನಮ್ಮ ದಲಿತರು CM ಆದ್ರು ಅಂತ ಹೆಗ್ಗಳಿಕೆಯಿಂದ ಹೇಳ್ಕೊತೀವಿ. ಬೇರೆ ರಾಜ್ಯದಲ್ಲಿ ಮಾಯಾವತಿ ಯಾಕೆ ಪ್ರಧಾನಿ ಇದು CM ಆಗಿಲ್ವಾ ಉತ್ತರ ಪ್ರದೇಶದಲ್ಲಿ? ಅದೇ ರೀತಿ ನಾವು ಕೂಡ ಇಲ್ಲಿ ಏನೋ ಹಿಂದ ಅಂತಿದೆ, ಹಿಂದುಳಿದವರು, ದಲಿತರು, ಎಲ್ಲ ಅಲ್ಪಸಂಖ್ಯಾತರು ಅಂತ ಹೇಳ್ಕೊಳ್ತಾ ಇದ್ದೀರಾ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ, ದಯವಿಟ್ಟು ನೀವು ದಲಿತರಿಗೆ ಒಂದು ಅವಕಾಶ ಕೊಟ್ಟು 1 ವರ್ಷ ಆದರೂ ಕೂಡ ನಮ್ಮ ಏನು ಸಮಾಜದ, ನಮ್ಮ ದಲಿತ ಸಮಾಜದ ಅನೇಕ ಸೀನಿಯರ್ಸ್ ಇದ್ದಾರೆ. ನನ್ನ ಹೆಸರು ಹೇಳಲ್ಲ, ಯಾವುದೇ ಒಂದು ಎಡಬಲ ಇರ್ಬೋದು, ಯಾರಿಗೇ ಆಗಲಿ ದಯವಿಟ್ಟು ನಮ್ಮ ಒಂದು ಸಮುದಾಯಕ್ಕೆ 1 ವರ್ಷ ಆದರೂ CM ಕೊಟ್ಟು ಇನ್ನು ಪುಣ್ಯ ಕಟ್ಕೊಳ್ಳಿ ಸ್ವಾಮಿ, ಪುಣ್ಯ ಕಟ್ಕೊಳ್ಳಿ. ಅದರಿಂದ ಇಷ್ಟೊಂದು ನಾನು ನಮ್ಮ ಸಮುದಾಯದ ಏನು ಎಲ್ಲ ನಮ್ಮ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಬೇರೆ ರಾಜ್ಯಗಳಿಂದ, ಬೇರೆ ಜಿಲ್ಲೆಗಳಿಂದ ಇಡೀ ಬಂದಿದ್ದಾರೆ. ಅವರಿಗೆಲ್ಲ ನನ್ನ ನಮನಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಉಪಾಧ್ಯಕ್ಷರು JE ಮಂಜುನಾಥ್. ಜೈ ಭೀಮ್. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಗೆ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಗೆ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಗೆ. ಧನ್ಯವಾದಗಳು ರಾಜ್ಯ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಸಾಹೇಬರಿಗೆ. ಅದೇ ರೀತಿಯಾಗಿ ಈಗ ಇನ್ನೊಬ್ಬ ರಾಜ್ಯ ಕಾರ್ಯದರ್ಶಿಯಾಗಿರುವಂಥ
ಚಂದ್ರಕಾಂತ್ ಅವರು ಕೂಡ ಈ ಹೋರಾಟವನ್ನು ಉದ್ದೇಶಿಸಿ ಮಾತಾಡಬೇಕಂತ ತಮ್ಮಲ್ಲಿ ವಿನಂತಿ. ಜೈ 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 ಭೀಮ್! ಜೈ 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 ಭೀಮ್! ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ! ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ! ಬಂಧುಗಳೇ, ಈ ರಾಜ್ಯ ಸಮಿತಿಯ ಸಭೆಯಿಂದ ಇವತ್ತು ರಾಜ್ಯ ಅಧ್ಯಕ್ಷರಾದ ಕೋದಂಡರಾಮ್ ಸಾಹೇಬರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಬೆಂಗಳೂರು ನಗರದಲ್ಲಿ ದಲಿತರ ಕುಂದುಕೊರತೆಗಳ ಸಭೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 75 ವರ್ಷ ಆದರೂ ಗತಿಸಿದರೂ ಕೂಡ ಇವತ್ತ ನಮ್ಮ ರಾಜ್ಯದಲ್ಲಿ ದಲಿತ ಸಿಎಂ ಕೂಡ ಇನ್ನೂ ಆಗಿರೋದಿಲ್ಲ. ಯಾಕಪ್ಪ ಅಂತಂದರೆ ಜಾತಿ ಎಲ್ಲಿವರೆಗೆ ಇರುತ್ತಲ್ಲ ಅಲ್ಲಿವರೆಗೆ ದಲಿತ ಸಿಎಂ ಆಗೋದಿಲ್ಲ. ಇದು ಯಾಕಪ್ಪ ಅಂದ್ರೆ ನಮಗೆ ಗೊತ್ತಿದೆ. ಇದು ನಮಗೆ ಇನ್ನೂವರೆಗೆ ಯಾವ ದೇವಾಲಯಗಳಲ್ಲಿ ಪ್ರವೇಶ ಇಲ್ಲ, ಇವತ್ತ ಸಾರ್ವಜನಿಕ ಸ್ಥಳಗಳಲ್ಲಿ ನಮಗೆ ಪ್ರವೇಶ ಇರೋದಿಲ್ಲ. ಇವತ್ತ ಜಾತಿ ಏನು ಅಳಿತಾರೆ ಅವಾಗ ನಮಗೆ ದಲಿತ ಸಿಎಂ ಸಿಗೋದು ಕಾಸು.